ಚಾಮರಾಜನಗರದ ದಸರಾ ಮಹೋತ್ಸವ ಪ್ರೇಕ್ಷಕರ ರಂಜಿಸಿದ ಸುರೇಶ್ ನಾಗ್ ತಂಡದ ಸುಮಧುರ ಗಾಯನ, ಗಮನ ಸೆಳೆದ ನವ್ಯ ಯೋಗೇಶ್ ಭರತನಾಟ್ಯ ಪ್ರದರ್ಶನ. ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ವತಿಯಿಂದ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಇದರ ಅಂಗವಾಗಿ ನಡೆದಂತಹ 5ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಾಯನ, ಭರತನಾಟ್ಯ ಗಮನ ಸೆಳೆಯಿತು. ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದ ರಾತ್ರಿ ಕಾರ್ಯಕ್ರಮದಲ್ಲಿ ಸೋಬಾನೆ ಪದ ಪ್ರೇಕ್ಷಕರಿಗೆ ಇಂಪನ್ನು ನೀಡಿತು. ವೇದಶ್ರೀ ಸುರೇಶ್ ರವರಿಂದ ಭರತನಾಟ್ಯ, ಜಾನಪದ ಮಹೇಶ್ ರಾಮಸಮುದ್ರ ತಂಡದಿಂದ ಜಾನಪದ ಗೀತೆಗಳ ಕಾರ್ಯಕ್ರಮ, ವಿದುಷಿ ಡಾಕ್ಟರ್ ಚಿತ್ರಾ ಬಿಳಗಿರಿ ತಂಡದಿಂದ ಭರತನಾಟ್ಯ, ಸುರೇಶ್ ನಾಗ್ ಹರದನಹಳ್ಳಿ ತಂಡದವರಿಂದ ಚಲನಚಿತ್ರ ಗೀತೆಗಳ ಸುಮಧುರ ಹಾಡುಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಲಾಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕಾವೇರಿ ಶಿವಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕಾವೇರಿ ಶಿವಕುಮಾರ್ ಸುಂದ್ರಪ್ಪ ಗಾಯನ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ಹೆಚ್ಚಿಸಿದರು. ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ಅಧ್ಯಕ್ಷ ಚಾಮರಾಜ್ ರಂಗಶ್ರೀನಿವಾಸ್ ಗೌಡ ಕಲಾವಿದರನ್ನ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದ ಘಟಂ ಕೃಷ್ಣ, ನಗರಸಭಾ ಸದಸ್ಯ ಗಣೇಶ್ ದೀಕ್ಷಿತ್, ಉದ್ಯಮಿ ಶ್ರೀನಿಧಿ ಕುದಾರ್, ಕಂಡಕ್ಟರ್ ಚಾಮರಾಜನಗರ ಸಿ ಸೋಮನಾಯಕ, ಸುರೇಶ್ ಎನ್ ಋಗ್ವೇದಿ, ರವಿಚಂದ್ರ ಪ್ರಸಾದ್ ಕಹಳೆ ಮತ್ತು ರಾಜಪ್ಪ, ಜಿ ಬಂಗಾರು, ಪಣ್ಯದಹುಂಡಿ ರಾಜ್ ಮತ್ತು ಚಾಮರಾಜನಗರ ವೆಂಕಟರಾಜ್, ಗೋಪಾಲ್ ಮತ್ತಿತರ ಕಲಾವಿದರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಬಹಳ ಅದ್ಭುತವಾಗಿ ಈ ಒಂದು ಗಾಯನನ್ನ ಆಡ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾದ ಸುರೇಶ್ ನಾಗ್ ಮತ್ತು ಅವರ ತಂಡ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಶುಭ.